ಬಾಯ್ ಮಗ, ಬಾಯ್, ಸಿ ಯು. ಓಕೆ, ಬ್ಯಾಗ್ ಬತ್ತೆ. ಓಕೆ ಓಕೆ ಓಕೆ, ಬಾಯ್ ಬಾಯ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವಾಗ ನಮ್ಮ ಮನೆಯಿಂದ ಅಂದರೆ ನಮ್ಮ ಬ್ರದರ್ ಮನೆಯಿಂದ ನಾನು ನಮ್ಮ ಸ್ನೇಹಿತರ ಮನೆಗೆ ಹೊರಡ್ತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀನಿ. ಆಟೋ ಬಂದು ನಿಂತಿದೆ ನಮ್ಮ ಮನೆ ಎದುರುಗಡೆ. ಸೊ ಹೊರಡ್ತಾ ಇದ್ದೀನಿ, ಬನ್ನಿ ಲೆಟ್ಸ್ ಗೋ. ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಆಟೋ ಇಲ್ಲೇ ಇದೆ ಸ್ನೇಹಿತರೆ, ನಾವೇ ಲೇಟ್. ಸರ್, OTP 4237. ಬನ್ನಿ ಸ್ನೇಹಿತರೆ, ಆಟೋ ಹತ್ತನ. ಓಕೆ ಸ್ನೇಹಿತರೆ, ಆಟೋದಲ್ಲಿ ಬಂದು ಕೂತಾಯಿತು. ಬನ್ನಿ ಹೊಡೋಣ. ಸರ್, ನಮ್ಮದು ಗುರುಪ್ರಸಾದ್ 178 ಅಂತ. ಇವಾಗ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ನಾವು ಲಾಸ್ಟ್ ಟೈಮು ಕಾರವಾರಕ್ಕೆ ಹೋಗಿದ್ದಲ್ವ, ಮಾಜಾಳಿ ನಬೇಶ್ ಅವ್ರದ್ದು ಬೆಂಗಳೂರಿನಲ್ಲಿ ಮನೆ ಇದೆ. ಸೊ ಅವ್ರು ಕಾರವಾರದಲ್ಲಿ ಹೇಳಿದರು, ಕಾರವಾರದಲ್ಲಿ ಮನೇಲಿ ಫಂಕ್ಷನ್ ಇತ್ತು. ಸೊ ಹಾಗೆ ಭೇಟಿ ಮಾಡಿ ಹಾಗೆ ನಾನು ಮನೆಗೆ ಹೋದೆ. ಅವರು ನಮ್ಮ ಮನೆ ಪಕ್ಕದಲ್ಲಿ ಒಂದು ಗೃಹ ಪ್ರವೇಶ ಇತ್ತು, ಮುಗಿಸ್ಕೊಂಡು ಅವರು ಬೆಂಗಳೂರು ಕಡೆ ಹೋದರು. ನನಗೂ ಬೆಂಗಳೂರಿನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ವು, ಅದನ್ನೆಲ್ಲ ಮುಗಿಸ್ಕೋಬೇಕು. ಸೊ ಹಾಗಾಗಿ ಬೆಂಗಳೂರಿಗೆ ಬಂದವಾಗ ಬನ್ನಿ ಅಂತ ಹೇಳಿದರು. ಸೊ ಇವಾಗ ನಮ್ಮ ಸ್ನೇಹಿತರ ಮನೆಗೆ ಹೊರಡ್ತಾ ಇದ್ದೀನಿ. ಸ್ನೇಹಿತರು ಅಂದರೆ ನಬೇಶ್ ಜೋಶಿ ಅವ್ರ ಮನೆಗೆ ಹೋಗ್ತಾ ಇರುವಂಥದ್ದು. ನಾನು ಮೊದಲು ಕುಮಾರಸ್ವಾಮಿ ಲೇಔಟಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಆ ಕಡೆ ಎಲ್ಲ ನಮಗೆ ತುಂಬ ಗೊತ್ತಿರುವಂತಹ ಜಾಗ. ಕುಮಾರಸ್ವಾಮಿ ಲೇಔಟ್ ಹತ್ರನೇ ಆಗುತ್ತಲ್ವ, ಇಸ್ರೋ ಲೇಔಟು. ಸೊ ನಮ್ಮ ಒಡನಾಟ ಎಲ್ಲ ಜಾಸ್ತಿ ಇದೆ ಆ ಏರಿಯಾದಲ್ಲಿ. ಎಲ್ಲ ಗುರುತು ಪರಿಚಯದವರೆಲ್ಲ ತುಂಬ ಜನ ಇದ್ದಾರೆ. ನಂದು ಪೋಸ್ಟ್ ಆಫೀಸು ಅಕೌಂಟ್ ಇತ್ತು ಸ್ನೇಹಿತರೆ. ಅದು ಇವಾಗ ನಾನು ಬೆಂಗಳೂರು ಬಿಟ್ಟು ನಮ್ಮ ಊರಿಗೆ ಹೋದ್ಮೇಲೆ ಆ ಅಕೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೆ. ಅದು ಪಾಸ್ಬುಕ್ಕೇ ಸಿಗ್ತಿರಲಿಲ್ಲ. ಸ್ವಲ್ಪ ದಿನದ ಹಿಂದೆ ಪಾಸ್ಬುಕ್ ಸಿಕ್ತು. ಲಾಸ್ಟ್ ಟೈಮು ಬೆಂಗಳೂರಿಗೆ ಬಂದವಾಗ ಪೋಸ್ಟ್ ಆಫೀಸಿಗೆ ಹೋಗಿಬಿಟ್ಟು ಟ್ರಾನ್ಸ್ಫರ್ ತೊಗೊಳ್ಬೇಕು ಅಂತ ಹೇಳಿ ಹೋಗಿದ್ದೆ. ಕೆಲಸ ಕಂಪ್ಲೀಟ್ ಆಗಿರಲಿಲ್ಲ, ಅದು ಅಕೌಂಟು ಡಿಆಕ್ಟಿವೇಷನ್ ಆಗಿಬಿಟ್ಟಿತ್ತು. ಸೊ ಹೋಗಿಬಿಟ್ಟು ಅಕೌಂಟ್ ಆ್ಯಕ್ಟಿವೇಷನ್ ಮಾಡಿದೆ. ಹಾಗೆ ಕೆಲಸ ಇತ್ತು, ಮನೆಗೆ ಬಂದೆ. ಅಲ್ಲೇ ಪೆಂಡಿಂಗಲ್ಲಿ ಇದೆ ಇನ್ನೂ ಕೆಲಸ. ಅದಕ್ಕೆ ಅದೊಂದು ಟ್ರಾನ್ಸ್ಫರ್ ತೊಗೊಬೇಕು ನಮ್ಮ ಊರಿಗೆ ಆ ಅಕೌಂಟ್. ಸೊ ಆದಷ್ಟಿಂದ 2 ಕೆಲಸ ಆಯಿತು ಅಂಥೇಳಿ ಇವತ್ತು ಹೊರಟಿದ್ದೀನಿ ಸ್ನೇಹಿತರೆ. ಹುಳಿಮಾವಿನಿಂದ ಇಸ್ರೋ ಲೇಔಟ್ ಕಡೆ, ವಸಂತಪುರ ಲೇಔಟ್ ಕಡೆ ನಮ್ಮ ಪಯಣ ಆಗುತ್ತೆ. ಬನ್ನಿ. ನಮ್ಮ ಚಾನಲಲ್ಲಿ ಫಸ್ಟ್ ಟೈಮು ಈ ಥರ ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ. ಎಲ್ಲ ಮೋಟೋ ವ್ಲಾಗೇ ಆಗಿತ್ತು ಇಷ್ಟು ದಿನ. ಸ್ವಲ್ಪ ಚೇಂಜಸ್ ಇರಲಿ ಅಂಥೇಳಿ ಹೊಸ ಪ್ರಯತ್ನಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ನಮ್ಮ ಬ್ರದರು 4ನೇ ತಾರೀಕು ಬರ್ತಾರೆ USA ನೋಡೋಣ. ಅವ್ರು ಬಂದಮೇಲೆ ನಾನು ನಮ್ಮ ಊರಿಗೆ ಹೋಗಬೇಕು. ಅಲ್ಲಿ ತನಕ ಬೆಂಗಳೂರಿನಲ್ಲೇ ಇರ್ತಾಯಿದ್ದೀನಿ. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ, ಎಲ್ಲ ಮುಗಿಸ್ಕೊಬೇಕು. ಇನ್ಯಾವುದು ಕೆಲಸ ಪೆಂಡಿಂಗ್ ಇಟ್ಕೊಂಬಾರ್ದು. ಬಂದಿದ್ದೀನಲ್ಲ, ಬಂದಿದ್ದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರೆ ಇನ್ನು ಸದ್ಯಕ್ಕೆ ನಮಗೆ ರಜೆ ಸಿಗಲ್ಲ. ಬಂದವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ಈಗ 1 ತಿಂಗಳ ರಜೆ ಹಾಕಿದ್ದೀನಿ ಕೆಲಸಕ್ಕೆ. ಸೊ ಫ್ರೀ ಇರೋ ಟೈಮಲ್ಲಿ ಏನೇನು ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ಎಲ್ಲ ಮಾಡಿಕೊಂಡು ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನು ಮಾಡೋಣ ಅಂತಿದ್ದೀನಿ. ನೋಡೋಣ.
2-3 ವ್ಲಾಗ್ಸ್ಗಳನ್ನು ಮಾಡಿದ್ದೆ. ಬಟ್ ಗೋಪುರದು ಸ್ವಲ್ಪ ಇಶ್ಯೂ ಆಗಿಬಿಟ್ಟು ಮೆಮೊರಿ ಕಾರ್ಡು ಕರಪ್ಟ್ ಆಗಿಬಿಟ್ಟಿತ್ತು. 2-3 ವ್ಲಾಗ್ಸು ಫೂಟೇಜಸ್ ಅಷ್ಟು ಗೋಪುರದಲ್ಲೇ ಇಟ್ಟಿದ್ದೆ. ಡೇಟಾ ನನ್ನ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರಲಿಲ್ಲ. ಸಿಸ್ಟಮಿಗೆ ಕನೆಕ್ಟ್ ಮಾಡಿದೆ, ಇದ್ದಕ್ಕಿದ್ದಂತಲೇ ಮೆಮೊರಿ ಕಾರ್ಡ್ ಎರರ್ ಅಂತ ಬಂತು. ಸೊ ಮತ್ತೆ ತಿರ್ಗಾ ಫೋನಿಗೆ ಕನೆಕ್ಟ್ ಮಾಡೋದು ನೋಡ್ತೀನಿ, ಮೆಮೊರಿ ಕಾರ್ಡ್ ಫಾರ್ಮೆಟ್ ಹೊಡೀರಿ ಅಂತ ಬರ್ತಾಯಿತ್ತು. ಫಾರ್ಮೆಟ್ ಹೊಡೆದಾಯಿತು. 3 ವ್ಲಾಗು ಹೊಗೆ ಹಾಕ್ಸ್ಕೊಂತು. ಈ ನಡುವೆ ಸ್ವಲ್ಪ ಗೋಪುರ ಇಶ್ಯೂ ಆಗ್ತಾಯಿದೆ. ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ ನನಗೂ. ಸುಮಾರು 1-2 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ಗೋಪುರನ. ಇಲ್ಲಿ ತನಕ ಏನೂ ತೊಂದರೆ ಕೊಟ್ಟಿಲ್ಲ. ಮೆಮೊರಿ ಕಾರ್ಡ್ದು ಇಶ್ಯೂ ಇತ್ತು ಅಂತ ಹೇಳಿಬಿಟ್ಟು ನಾನು ಸಂಡಿಸ್ಕ್ ಎಕ್ಸ್ಟ್ರೀಮ್ ಪ್ರೋ ಮೆಮೊರಿ ಕಾರ್ಡನ್ನು ಬಳಸ್ತಾ ಇರುವಂಥದ್ದು. ಆ ಮೆಮೊರಿ ಕಾರ್ಡ್ ಬಳಸಿದಾಗಿಂದ ಏನೂ ಇಶ್ಯೂ ಇರಲಿಲ್ಲ. ಬಟ್ ಈ ನಡುವೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ನಾವೇನೋ ಶ್ರಮ ಬಿದ್ದು ಒಳ್ಳೊಳ್ಳೆ ಫೂಟೇಜಸ್ಸನ್ನೆಲ್ಲ ತೆಕ್ಕೊಂಡಿರ್ತೀವಿ. ಆ ಫೂಟೇಜಸ್ ಹೋಯ್ತು ಅಂತಂದರೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಮೊಬೈಲ್ನಲ್ಲಿ ವ್ಲಾಗ್ಸ್ಗಳನ್ನು ಮಾಡ್ಬೋದು, ಬಟ್ ವಿಡಿಯೋ ಸ್ಟೇಬಲ್ ಆಗಿ ಬರೋಲ್ಲ. ಆ ದೃಷ್ಟಿಯಿಂದ ನಾನು ಗೋಪುರನ ಉಪಯೋಗಿಸ್ತೀನಿ. ಬಿಟ್ಟರೆ ಮೊಬೈಲ್ ಫೋನಲ್ಲೇ ವ್ಲಾಗ್ಸ್ಗಳನ್ನು ಮಾಡೋದು ಸ್ವಲ್ಪ ಹ್ಯಾಂಡಿ ಅನಿಸುತ್ತೆ. ಈ ಗೋಪುರ ಆದರೆ ಅದಕ್ಕೆ ಸ್ಟಿಕ್ ಹಾಕ್ಕೋಬೇಕು, ಹಿಡ್ಕೋಬೇಕು. ಜನ ನೋಡ್ತಾ ಇರ್ತಾರೆ, ಏನು ಹಿಡ್ಕೊಂಡಿದ್ದಾನೆ ಇವನು ಅಂತ ಎಲ್ಲ ನೋಡ್ತಾ ಇರ್ತಾರೆ ನಮ್ಮನ್ನೇ. ನಮಗೊಂಥರ ಇನ್ನೂ ರೂಢಿ ಇಲ್ವಲ್ಲ ಪಬ್ಲಿಕ್ಕಲ್ಲಿ ವ್ಲಾಗ್ಸ್ಗಳನ್ನು ಮಾಡಿ, ಇನ್ನೂ ಮಾಡಿಲ್ಲ. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಮುಜುಗರ ಅನಿಸುತ್ತೆ. ಬನ್ನಿ, ಆಟೋದಲ್ಲಿ ಹೋಗದೆ ತುಂಬ ದಿನ ಆಯ್ತು ಸ್ನೇಹಿತರೆ. ಎಷ್ಟು ದಿನ ಬೆಂಗಳೂರಿನಲ್ಲಿ ಬರೀ ಮೋಟೋ ವ್ಲಾಗ್ ಮಾಡ್ತಾಯಿದ್ದೆ, ಇವಾಗ ಆಟೋದಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ಗಳು ಬರುತ್ತೆ ಸ್ನೇಹಿತರೆ, ಸ್ವಲ್ಪ ದಿನ ವೇಟ್ ಮಾಡಿ. ನೋಡಿ, ಗೋಪುರದಲ್ಲಿ ವೈಡ್ ಆ್ಯಂಗಲ್ ಇರೋದ್ರಿಂದ ಫುಲ್ಲು ಕವರ್ ಆಗ್ತಾಯಿದೆ. ನಾನು ಬೈಕ್ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ತಂಗಿಗೆ ಬೈಕ್ ಬೇಕು, ಅವಶ್ಯಕತೆ ಇದೆ ಅಂತಂದರು. ತಗೊಂಡು ಹೋಗಿ ಅಂದರು. ಆದರೂ ಮಗನ್ನ ಸ್ಕೂಲಿಗೆ ಬಿಡೋದಕ್ಕೆ, ಕರ್ಕೊಂಡು ಬರೋದಕ್ಕೆ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿಬಿಡುತ್ತೆ ಬೈಕ್ ತೊಗೊಂಡ್ರೆ. ಸೊ ಹಾಗಾಗಿ ಆರಾಮಾಗಿ ಆಟೋದಲ್ಲಿ ಹೋಗೋಣ ಅಂಥೇಳಿ ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಕಾರಲ್ಲಿ ಹೋಗೋದಕ್ಕಿಂತ ಆಟೋದಲ್ಲಿ ಹೋದರೆ ಏನೋ ಒಂಥರ ಕಂಫರ್ಟೇಬಲ್ಲು ಅಲ್ವಾ. ಆಟೋದವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬ್ಯಾಗ್ ಅಂತೂ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಲ್ಯಾಪ್ಟಾಪ್ ತೊಗೊಂಬಂದಿಲ್ಲ, ಮನೆಯಲ್ಲೇ ಇಟ್ಟಿದ್ದೀನಿ. ನಮ್ಮದು ಹೊಸ ಲ್ಯಾಪ್ಟಾಪಲ್ಲಿ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕು ಅಂತ 2 ದಿನದಿಂದ ಒದ್ದಾಡ್ತಾಯಿದ್ದೀನಿ. ಬಟ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಾಯಿಲ್ಲ. ಅದೇನಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ ನನಗೂ. ನೋಡಬೇಕು. ನನಗೆ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ನಲ್ಲಿ ಇನ್ಶಾಟ್ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ನನಗೆ. ಮಿಕ್ಕಿದ್ಯಾವುದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಇನ್ಶಾಟ್ ಏನಿದೆ ನೋಡಿ, ತುಂಬ ಸಿಂಪಲ್ಲಾಗಿ ಸಖತ್ತಾಗಿದೆ. ಆರಾಮಾಗಿ ವ್ಲಾಗ್ಸ್ಗಳನ್ನು ಎಲ್ಲ ಎಡಿಟ್ ಮಾಡ್ಬೋದು. ನಮಗೆ ಎಡಿಟಿಂಗ್ ಬಗ್ಗೆ ಅಷ್ಟೊಂದು ಸ್ಕಿಲ್ ಇಲ್ಲ, ಹಾಗಾಗಿ ಇನ್ಶಾಟ್ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆ್ಯಂಡ್ರಾಯ್ಡಲ್ಲಿ. ಕೈನ್ ಮಾಸ್ಟರ್ ಕೂಡ ಪರವಾಗಿಲ್ಲ, ಬಟ್ ಪೇ ಮಾಡಬೇಕಾಗುತ್ತೆ ಅದಕ್ಕೆ. ಇನ್ಶಾಟು ಏನೋ ಜುಗಾಡ್ ಮಾಡಿ ಪ್ರೋ ವರ್ಷನನ್ನು ತೊಗೊಂಡಿದ್ದೀನಿ. ಇನ್ನೂ ಜುಗಾಡ್ ಮಾಡಿ ₹1 ಖರ್ಚಿಲ್ಲದೆ, ಹಾಗಾಗಿ ಏನೋ ನಡೀತಾ ಇದೆ ಸ್ನೇಹಿತರೆ. ನಾವು ಆಲ್ಮೋಸ್ಟ್ ಕೊಂಡನಕುಂಟೆ ವಸಂತಪುರ ರೋಡ್ ಹತ್ರ ಬಂದಿದ್ದೀವಿ. ವಸಂತಪುರ ರೋಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ಆಗ್ಬೋದು ನಮ್ಮ ಸ್ನೇಹಿತರ ಮನೆ. ಬನ್ನಿ, ಲೆಟ್ಸ್ ಗೋ. ಎಷ್ಟು ವರ್ಷ ಆಗಿತ್ತು ಈ ಕಡೆ ಎಲ್ಲ ಬರ್ದೇನೆ. ಮೊದಲೆಲ್ಲ ನಮ್ಮದು ಹಳೇದು ಸ್ಕೂಟಿ ES ಗಾಡಿ ಇತ್ತು. ಸ್ಕೂಟಿ ES, ಆ ಗಾಡಿಯಲ್ಲಿ ಇಲ್ಲೆಲ್ಲ ತಿರುಗಾಡ್ತಾ ಇದ್ದೆ. ಇವಾಗೆಲ್ಲ ಒಂದೊಂದೇ ನೆನಪುಗಳು ಮರುಕಳಿಸ್ತಾ ಇದೆ. ಒಳ್ಳೊಳ್ಳೆ ಮೆಮೊರೀಸ್ಗಳೆಲ್ಲ ನೆನಪಾಗ್ತಾ ಇದೆ ಸ್ನೇಹಿತರೆ.
ಕಡೆ ಎಲ್ಲ ಬರದೆ ತುಂಬ ವರ್ಷ ಆಯಿತು. ಎಲ್ಲ ಫುಲ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ. ಇಲ್ಲಿ ಒಂದು ಒಳ್ಳೆ ದೊಡ್ಡ ಸಾಯಿಬಾಬಾ ಟೆಂಪಲ್ ಇದೆ ನೋಡಿ. ಮೊದಲು ಇಲ್ಲೆಲ್ಲ ಬರ್ತಾ ಇದ್ದೆ ಸ್ನೇಹಿತರೆ. ಈ ಕಡೆ ಎಲ್ಲ ಓಡಾಡ್ತಾ ಇದ್ದೆ ಮೊದಲು. ಶ್ರೀ ವಸಂತ ವಲ್ಲಭಾಯಿ ಸ್ವಾಮಿ ದೇವಸ್ಥಾನ ಇಲ್ಲೇ ಇದೆ. ಇದು ತುಂಬ ಹಳೆಯ ದೇವಸ್ಥಾನ ಸ್ನೇಹಿತರೆ. ಇಲ್ಲಿಂದ ನಾವು ರೈಡ್ ತಗೊಂಡ್ರೆ ಡೈರೆಕ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೋಗುತ್ತೆ. ಇಲ್ಲಿಂದ ತುಂಬ ಹತ್ತಿರ ಸ್ನೇಹಿತರೆ. ಆಲ್ಮೋಸ್ಟ್ ಹತ್ತಿರ ಬಂದಿದ್ದೀವಿ ನಮ್ಮ ಸ್ನೇಹಿತರ ಮನೆಗೆ. ಇಲ್ಲೇ ಹತ್ತಿರದಲ್ಲೇ ಇದೆ. ಸಖತ್ ಮನೆಗಳೆಲ್ಲ ಆಗ್ಬಿಟ್ಟಿದೆ. ಈ ಕಡೆ ಬಿಲ್ಡಿಂಗ್ಗಳೆಲ್ಲ ಮೊದಲೆಲ್ಲ ಖಾಲಿ ಸೈಟ್ ಆಗಿತ್ತು ಸ್ನೇಹಿತರೆ. ಎಲ್ಲ ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದಾರೆ. ಆವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ತುಂಬ ವ್ಯತ್ಯಾಸಗಳು ಕಾಣ್ತಾ ಇದೆ. ನಮ್ಮದು ಸ್ನೇಹಿತರ ಮನೆ ಬಂದು ಅದೇ ಹಾಂ ಸ್ನೇಹಿತರ ಮನೆಗೆ ಬಂದು ಮುಟ್ಟಿದ್ದೀವಿ. ಫೋನ್ಪೇ ಇದೆ ಅಲ್ಲ, ಸುನಿಲ್ ಎ ಅಲ್ಲ, 140ನಾ ಆಗಿದೆ. ಥ್ಯಾಂಕ್ಸ್ ಅಣ್ಣ, ಬರ್ತೀವಿ ಸ್ನೇಹಿತರೆ. ಬನ್ನಿ, ಆಟೋದಿಂದ ಕೆಳಗಡೆ ಇಳಿದಿದ್ದಾಯಿತು. ಇವಾಗ ನಮ್ಮ ಸ್ನೇಹಿತರ ಮನೆ ಎದುರುಗಡೆನೇ ಇದ್ದೀವಿ. ಇದೆ ನೋಡಿ, ನಮ್ಮ ಸ್ನೇಹಿತರ ಕಾರ್ ಇಲ್ಲೇ ಇದೆ. ಇದೇ ಮನೆ ಅವ್ರದ್ದು. ಓಕೆ, ಅವಾಗೆಲ್ಲ ಫುಲ್ ಖಾಲಿ ಇತ್ತು ಸ್ನೇಹಿತರೆ. ಎಲ್ಲ ಖಾಲಿ ಜಾಗದಲ್ಲಿ ಒಳ್ಳೊಳ್ಳೆ ಮನೆಗಳು ಇದ್ದುಬಿಟ್ಟಿದ್ದಾವೆ ನೋಡಿ. ಮೊದಲು ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ತುಂಬ ವ್ಯತ್ಯಾಸಗಳಿದೆ, ಗೊತ್ತೇ ಆಗಲ್ಲ. ಬನ್ನಿ, ಲೆಟ್ಸ್ ಗೋ. ನಮ್ಮ ಸ್ನೇಹಿತರ ಮನೆಗೆ ಬಂದಾಯಿತು. ನಮ್ಮ ಸ್ನೇಹಿತರದ್ದು ಇಲ್ಲೇ ನೋಡಿ, ಹೊರಣ. ನಮ್ಮ ಸ್ನೇಹಿತರದ್ದು ಇನ್ನೊಂದು ಬೈಕ್ ಇತ್ತು, ಯಮಹಾ FZ, ಅಂದರೆ ಹಳೇ ಗಾಡಿ. ಅದು ನೋಡ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ, ಕೊಟ್ಟುಗಿಟ್ಬಿಟ್ರ ಅಂತ. ತುಂಬ ಒಳ್ಳೆಯ ಬೈಕ್ ಆಗಿತ್ತು ಸ್ನೇಹಿತರೆ. ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ನೋಡೋಣ, ಸರ್ವಿಸಿಗೆ ಏನಾದರೂ ಕೊಟ್ಟಿರ್ಬೋದು. ಇವಾಗ ಲಿಫ್ಟು ಇದೆ, ಬಟ್ ನಾನು ಲಿಫ್ಟಲ್ಲಿ ಹೋಗಲ್ಲ. ಸೀದಾ ಮೆಟ್ಲು ಹತ್ಕೊಂಡು ಹೋಗೋಣ. ಬನ್ನಿ, ಫುಲ್ ಕತ್ಲೆ ಇದೆ ಸ್ನೇಹಿತರೆ. ಸೆಕೆಂಡ್ ಫ್ಲೋರ್ ಅಂತ ಅನಿಸುತ್ತೆ ಮೋಸ್ಟ್ಲಿ. ನೋಡೋಣ. ಸೆಕೆಂಡ್ ಫ್ಲೋರ್. ಕತ್ಲೆ ಕಾಣಿಸ್ತಾ ಇದೆಯಲ್ಲ, ನಮ್ಮ ಮುಖನೇ ಕಾಣಿಸ್ತಾ ಇಲ್ಲ. ಮೊಬೈಲ್ನಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ, ಮೋಸ್ಟ್ಲಿ ಇದೆ ಅನಿಸುತ್ತೆ. ಇದೇನಾ ಅಂತ. ಓಕೆ, ನೋಡೋಣ. ಸ್ನೇಹಿತರೆ, ಮನೆಗೆ ಬಂದು ರೀಚ್ ಆಗಿದ್ದೀನಿ. ಮನೆಗೆ ಬಂದು ರೀಚ್ ಆದ್ನೋ. ಹಾಂ, ಬಾ ಸಾವಕಾಶ ಬಾ. ಅಡ್ಡಿಲ್ಲ, ಸಾವಕಾಶ ಬಾ. ಹಾಂ, ಸರಿ, ಓಕೆ. ಹಾಂ ಸ್ನೇಹಿತರೆ, ನಮ್ಮ ಗೆಳೆಯನ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಸೊ ನಾನು ಸಿಗ್ತೇನೆ ಆಮೇಲೆ. ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಹಾಯ್ ಮಾಡು.
ಬಾಯ್ ಹೇಳು ಬಾಯ್.